ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇದು ಕೂಡ ಹಾಸ್ಪಿಟಲಿಂದಾನೇ ಕಂಟಿನ್ಯೂಷನ್ ವೀಡಿಯೋ ಆಗುತ್ತೆ. ಹಾಸ್ಪಿಟಲಿಂದ ನಾವು ಮನೆಗೆ ಬಂದಿದ್ದು, ಹಾಗೆಯೇ ಮನೆಗೆ ಬಂದ ಮೇಲೆ ಏನೇನೆಲ್ಲ ಆಯಿತು ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿನೇ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ತುಂಬ ಜನ ಕೇಳ್ತಾ ಇದ್ರಿ ನಿಮಗೆ ಯಾವ ಮಗು ಆಯಿತು ಹೇಳಿ ಅಂತ ಕೂಡ ಕಾಮೆಂಟ್ಸ್ ಎಲ್ಲ ಮಾಡ್ತಾಯಿದ್ರಿ. ಸೊ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲೇ ಮೆನ್ಷನ್ ಮಾಡಿ ಹೇಳ್ತೀನಿ. ಕೊನೆವರೆಗೂ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ನಾವು ಹಾಸ್ಪಿಟಲಲ್ಲಿ ಇದ್ದಿದ್ದೆ 3 ದಿನ. ಸೊ ಇದು ಲಾಸ್ಟ್ ಡೇ ವ್ಲಾಗ್, ಅಂದರೆ ಡೇ 3 ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ಇಬ್ಬರು ಫ್ರೆಶ್ ಅಪ್ ಆದಮೇಲೆ ಮಗುಗೆ ಫೋಟೋಶೂಟ್ ಕೂಡ ಇತ್ತು. ಹಾಸ್ಪಿಟಲಲ್ಲಿ ಏನು ಪ್ಯಾಕೇಜ್ನ ತೊಗೊಂಡಿದ್ವಿ ಅದರಲ್ಲಿನೇ ನಮಗೆ ಫೋಟೋಶೂಟ್ ಕೂಡ ಇನ್ಕ್ಲೂಡ್ ಆಗಿತ್ತು. ಎಕ್ಸ್ಟ್ರಾ ಫೋಟೋಸ್ ಏನಾದರೂ ಬೇಕು, ವೀಡಿಯೋಸ್ ಏನಾದರೂ ಬೇಕು ಅಂದರೆ ಅದು ನಾವು ಎಕ್ಸ್ಟ್ರಾ ಪೇ ಮಾಡಿ ತೊಗೊಳ್ಬೇಕಾಗಿತ್ತು. ಸೊ ಅವತ್ತು ಫೋಟೋಶೂಟ್ಗೆ ಬರ್ತಾರೆ ಅಂತ ಹೇಳಿದರು. ಸೊ ಅದಕ್ಕೇ ಅವ್ರು ಬರೋಷ್ಟರಲ್ಲೇ ಫ್ರೆಶ್ ಅಪ್ ಎಲ್ಲ ಆಗಿ ಏನಾದರೂ ಸಣ್ಣ ಪುಟ್ಟದೇನಾದರೂ ವಾಕಿಂಗ್ ಮಾಡೋದು ಇಂಥದ್ದೆಲ್ಲ ಏನಾದರೂ ಇದ್ದರೆ ಮುಗಿಸ್ಕೊಳ್ಳಿ ಅಂತ ಹೇಳಿದರು. ಸೊ ಅದನ್ನೆಲ್ಲ ಮಾಡಿಕೊಂಡು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಫೈನಲಿ ಅವರು ಕೂಡ ಹಾಸ್ಪಿಟಲ್ ಕಡೆಯಿಂದ ಒಂದು ಫೋಟೋ ಫ್ರೇಮ್ ಕಾಂಪ್ಲಿಮೆಂಟ್ರಿ ಇರುತ್ತೆ ಅಂತ ಹೇಳಿದರು ನಮ್ಮ ಪ್ಯಾಕೇಜ್ನಲ್ಲಿ. ಸೊ ಅದ್ರ ಜೊತೆಗೆ ನಾವು ಕೂಡ ಸ್ವಲ್ಪ ಫೋಟೋಸ್ ಇರಲಿ ಅಂತ ಹೇಳಿ ನ್ಯೂ ಬಾರ್ನ್ ಬೇಬೀಸ್ ಫೋಟೋಶೂಟ್ ಮಾಡಿಸೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಇವರು ಒಬ್ಬರೇ ಬಂದು ಫೋಟೋಶೂಟ್ ಮಾಡಿದ್ದು. ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದಾಗಿರ್ಬೋದು, ಮಗುನ ಹ್ಯಾಂಡಲ್ ಮಾಡೋ ರೀತಿ ಆಗಿರ್ಬೋದು, ಮಗುನ ಎಷ್ಟು ಪೇಷನ್ಸಿಂದ ನೋಡ್ಕೋಬೇಕು ಫೋಟೋಶೂಟ್ ಮಾಡುವಾಗ, ಎಲ್ಲದನ್ನು ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ರು ಅಂದರೆ ನಾವು ಕೂಡ ಮಗುನ ಸಮಾಧಾನ ಮಾಡೋಕ್ಕಾಗಲ್ಲ. ಅಳುವಾಗ ಅಷ್ಟು ನೀಟಾಗಿ ಮಗುನ ಹ್ಯಾಂಡಲ್ ಮಾಡಿ ಫೋಟೋಶೂಟ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ನೀವೇ ನೋಡ್ಬೋದು ಮಗು ಎಷ್ಟು ಆರಾಮಾಗಿ ಮಲಗಿದ್ದಾರೆ ಅಂತ. ಎಲ್ಲೂ ಕಿರಿಕಿರಿ ಮಾಡಲಿಲ್ಲ. ಕಂಪ್ಲೀಟ್ ಫೋಟೋಶೂಟ್ ಮುಗಿಯೋವರೆಗೂ ಅಷ್ಟೇ ಸೈಲೆಂಟಾಗಿ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಇನ್ನು ಫೋಟೋಶೂಟ್ ಎಲ್ಲ ಆದಮೇಲೆ ವಿತಿನ್ 1 ವೀಕು ನಮಗೆ ಫೋಟೋಸ್ ಎಲ್ಲ ಸಾಫ್ಟ್ ಕಾಪೀಸ್ ಕಳಿಸ್ತಾರೆ ಅಂತ ಹೇಳಿದರು. ಸೊ ನಮ್ಮ ಮೇಲ್ ಐಡಿಗೆ ಸಾಫ್ಟ್ ಕಾಪೀಸ್ನ ಕೂಡ ಕಳಿಸಿದ್ರು. ಇನ್ನು ಅವರು ಪ್ರೊಫೆಷ್ನಲ್ ಆಗಿ ಕೆಲಸ ಮಾಡುವಾಗ ನಾವು ಮೊಬೈಲಲ್ಲೆಲ್ಲ ಫೋಟೋಸ್ ತೆಕ್ಕೊಳ್ಳೋದು ಅದಕ್ಕೆಲ್ಲ ಅವರು ಅಲೋ ಮಾಡೋದಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಅವರು ಫೋಟೋಸ್ ಕೊಡೋವರೆಗೂ ವೆಯ್ಟ್ ಮಾಡಬೇಕಾಯ್ತು. ಈ ಥರ ವ್ಲಾಗರ್ ಅಂತ ಹೇಳಿದಕ್ಕೆ ಸ್ವಲ್ಪ ಈ ಥರ ಗ್ಲಿಮ್ಸ್ನ ಶೂಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ರು ಅಷ್ಟೇ. ಕಂಪ್ಲೀಟಾಗಿ ನಾವು ಬೇಬಿ ಫೋಟೋಸ್ನೆಲ್ಲ ಮೊಬೈಲಲ್ಲಿ ತೆಕ್ಕೊಳ್ಳೋದಕ್ಕೆ ಅವ್ರು ಅಲೋ ಮಾಡಲಿಲ್ಲ. ಡಿಫ್ರೆಂಟ್ ಥೀಮ್ಸಲ್ಲಿ ಮತ್ತು ಡಿಫ್ರೆಂಟ್ ಕ್ಲಾತ್ಸ್ನ ಈ ಥರ ವ್ರ್ಯಾಪ್ ಮಾಡಿ ಸುಮಾರು ಫೋಟೋಸ್ನ ತೆಗೆದ್ರು. ಅದರಲ್ಲಿ ನಮಗೆ ಯಾವ್ದು ಬೇಕೋ ಅದನ್ನು ನಾವು ಚೂಸ್ ಮಾಡಿ ಸಾಫ್ಟ್ ಕಾಪೀಸ್ನ ಎಡಿಟ್ ಮಾಡಿ ಕಳಿಸ್ತೀವಿ ಅಂತ ಹೇಳಿದರು. ಫೋಟೋಶೂಟ್ ಎಲ್ಲ ಮುಗೀತು. ಹಾಗೆಯೇ ಸಡನ್ನಾಗಿ ನಮ್ಮದು ಡಿಸ್ಚಾರ್ಜ್ ಕೂಡ ಆಗೋಯ್ತು. ಅವತ್ತೇ ನಮಗೆ ಡಿಸ್ಚಾರ್ಜ್ ಕೂಡ ಮಾಡ್ತೀವಿ ಅಂತ ಸಡನ್ನಾಗಿ ಈವ್ನಿಂಗ್ ಬಂದು ಹೇಳಿದ್ರು. ಸೊ ಹಾಗಾಗಿ ಡಿಸ್ಚಾರ್ಜ್ ಎಲ್ಲ ಮಾಡಿಕೊಂಡು ಕ್ಯಾಬ್ ಎಲ್ಲ ಬುಕ್ ಮಾಡಿಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ. ಇನ್ನು ಹಾಸ್ಪಿಟಲಿಂದ ನಮ್ಮನೆ ಸುಮಾರು 1ರಿಂದ 1.5 ಅವರ್ ಆಗುತ್ತೆ. ಸೊ ಹೋಗಿ ರೀಚ್ ಆಗೋಷ್ಟರಲ್ಲಿ ನಮಗೆ ಮನೆ ಹತ್ರ ಒಂದು ಸರ್ಪ್ರೈಸ್ ಕಾದಿತ್ತು. ಅದೇನು ಅಂತ ಮುಂದೆ ನೀವೇ ನೋಡಿ. ನಾವಂತೂ ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಂದರೆ ಏನೋ ಒಂದು ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಬಟ್ ಇಷ್ಟು ಬ್ಯೂಟಿಫುಲ್ಲಾಗಿ ಸರ್ಪ್ರೈಸ್ ಕೊಡ್ತಾರೆ, ಬೇಬಿನ ಇಷ್ಟು ಬ್ಯೂಟಿಫುಲ್ಲಾಗಿ ಮನೆಗೆ ಕರ್ಕೊತಾರೆ, ವೆಲ್ಕಮ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇನ್ನು ಮಗು ಬೇರೆ ಹಸುವಾಗ್ಬಿಟ್ಟು ತುಂಬ ಅಳ್ತಾ ಇದ್ರು. ಮನೆ ಒಳಗಡೆ ಹೋಗುವಾಗೆಲ್ಲ ಬರೀ ಹತ್ಕೊಂಡೇ ಬಂದಿರೋದೆ. ಅಂದರೆ ತುಂಬ ಹಸುವಾಗ್ಬಿಟ್ಟಿತ್ತು. ಕಾರಲ್ಲೆಲ್ಲೂ ನನಗೆ ಫೀಡ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಮನೆಗೆ ರೀಚ್ ಆದ ತಕ್ಷಣ ಫೀಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಈ ವೆಲ್ಕಮ್ದೆಲ್ಲ ಇತ್ತಲ್ವ, ಸ್ವಲ್ಪ ತಡ ಆಯಿತು. ಹಂಗಾಗಿ ಮಗು ಸ್ವಲ್ಪ ಅಳ್ತಾನೆ ಇದ್ರು. ಸೊ ಕಂಪ್ಲೀಟಾಗಿ ಯಾವ ರೀತಿ ಎಲ್ಲ ಡೆಕೋರೇಷನ್ ಮಾಡಿ ಅರೇಂಜ್ಮೆಂಟ್ ಮಾಡಿದ್ರು, ಏನೇನೆಲ್ಲ ಪ್ಲ್ಯಾನ್ ಮಾಡಿದ್ರು ಅಂತ ಎಲ್ಲ ನೀವೇ ನೋಡಿ. ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋ ಮುಖಾಂತರ. ಸೊ ಫೈನಲಿ ಮನೆಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆಗೋಷ್ಟರಲ್ಲಿ ಸುಮಾರು 8 ಗಂಟೆ ಆಗೋಗ್ಬಿಟ್ಟಿತ್ತು. ಆವಾಗ ನಮಗೆ ಈ ರೀತಿ ಸರ್ಪ್ರೈಸ್ ಕಾದಿತ್ತು.
ಅಂದರೆ ನಾನು ಯಾವಾಗಲೂ ನನ್ನ ಹಸ್ಬೆಂಡ್ಗೆ ಹೇಳ್ತಿದ್ದೆ ಈ ಥರ ನಮ್ಮ ಮಗು ಬಂದರೆ ಈ ಥರ ವೆಲ್ಕಮ್ ಮಾಡಬೇಕು, ಚೆನ್ನಾಗಿರುತ್ತೆ, ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ ಅಂತ ಎಲ್ಲ ಯಾವಾಗಲೂ ಹೇಳ್ತಾ ಇದ್ದೆ. ಬಟ್ ಅವರು ಹಾಸ್ಪಿಟ್ಲಲ್ಲೇ ಇದ್ದರು, ಅವ್ರಿಗೂ ಕೂಡ ಇದೆಲ್ಲ ಕಂಪ್ಲೀಟ್ ಕ್ಲೂಲೆಸ್ಸು. ಇದನ್ನೆಲ್ಲ ನನ್ನ ಕಸಿನ್ಸು ಮತ್ತು ನನ್ನ ಫ್ರೆಂಡ್ ಇವರೆಲ್ಲ ಸೇರ್ಕೊಂಡು ಮಾಡಿದ್ದು. ಆದರೆ ನನ್ನ ಫ್ರೆಂಡ್ಸ್ ಹತ್ರ, ನನ್ನ ಕಸಿನ್ಸ್ ಹತ್ರ ಎಲ್ಲ ನಾವು ಇದನ್ನು ಯಾವುದನ್ನು ಶೇರ್ ಮಾಡಿರಲಿಲ್ಲ. ಜಸ್ಟ್ ನಾನು ನನ್ನ ಹಸ್ಬೆಂಡ್ಗೆ ಯಾವಾಗಲೂ ಹೇಳ್ತಾ ಇದ್ದೆ ಅಷ್ಟೇ, ಈ ಥರ ಇದ್ದರೆ ಚೆನ್ನಾಗಿರುತ್ತೆ, ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ, ಒಂಥರ ಬ್ಯೂಟಿಫುಲ್ಲಾಗಿ ಎಂಟ್ರಿ ಸಿಕ್ತಂಗೆ ಆಗುತ್ತೆ ನಮ್ಮ ಮಗುಗೆ, ನಮ್ಮ ಮನೆಗೆ ಅಂತ ಹೇಳಿ. ನಾನು ಅನ್ಕೋತಿದ್ದು, ಯೋಚನೆ ಮಾಡ್ತಿದ್ದು, ಒಂಥರ ಮ್ಯಾನಿಫೆಸ್ಟ್ ಥರ ಆಗಿ ಅದೇ ರಿಯಾಲಿಟಿ ಕೂಡ ಆಗೋಯ್ತು. ನನಗಂತೂ ಸಖತ್ ಖುಷಿ ಆಯಿತು. ನಮ್ಮ ಮಗುವಿನ ಮೊದಲ ಹೆಜ್ಜೆ ನಮ್ಮ ಮನೆಗೆ ಈ ರೀತಿ ಇತ್ತು. ಎಲ್ರಿಗೂ ಅಷ್ಟೇ ಅಲ್ವಾ, ಇದೆಲ್ಲ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಮೂಮೆಂಟ್ಸೇ ತುಂಬ ಸ್ಪೆಷಲ್ ಆಗಿರುತ್ತೆ ಅವ್ರ ಲೈಫಲ್ಲಿ. ಇದೇ ನಮಗೆ ಲೈಫ್ ಟೈಮ್ ಆಗಿ ಮೆಮೊರಿಯಾಗಿ ಉಳ್ಕೊಳ್ಳೋ ಅಂಥದ್ದು. ಸೊ ಹಂಗಾಗಿ ನಂಗೆ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಇನ್ನು ಅಲ್ಲಿಂದ ಟ್ರಾವೆಲ್ ಮಾಡಿ ಬರೋದೇ 2 ಅವರ್ ಆಗೋಗಿತ್ತಲ್ವ, ಮಗುಗಂತೂ ತುಂಬ ಹೊಟ್ಟೆ ಹಸುವಾಗ್ಬಿಟ್ಟು ನಾನು ಈ ಥರ ಡ್ರೆಸ್ ಕೂಡ ಹಾಕಿದ್ರಿಂದ ನನಗೆ ಫೀಡ್ ಕೂಡ ಮಾಡೋಕ್ಕಾಗಿರಲಿಲ್ಲ ಕಾರಲ್ಲಿ. ಸೊ ಹಂಗಾಗಿ ಮಗು ಅಳ್ತಾನೇ ಇದ್ರು. ಇನ್ನು ಮೊದಲನೇ ಹೆಜ್ಜೆನ ನಾವು ಈ ರೀತಿ ಕುಂಕುಮದ ನೀರಲ್ಲಿ ಅದ್ದಿ ಈ ರೀತಿ ಒಂದು ಶೀಟ್ ಮೇಲೆ ಪಾದನ ಇಡ್ಸಿದ್ವಿ. ಈ ಕುಂಕುಮದ ನೀರು ತಣ್ಣೀರಲ್ಲಿ ಮಿಕ್ಸ್ ಮಾಡಿರ್ತೀವಲ್ವ, ಹಾಗಾಗಿ ಮಗು ಮುಟ್ಟಿದ ತಕ್ಷಣ ಕಂಪ್ಲೀಟ್ ಶಿವರ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಹಾಗಾಗಿ ಕೈಯಲ್ಲೇ ನಾವು ಈ ರೀತಿ ತೊಗೊಂಡು ಕಾಲಿಗೆ ಪಾದಕ್ಕೆಲ್ಲ ಆಗೋ ರೀತಿ ಮಾಡಿಬಿಟ್ಟು ಅದಾದಮೇಲೆ ಪಾದನ ಹೆಜ್ಜೆ ಇಡ್ಸಿದ್ವಿ. ಇನ್ನು ಹೆಜ್ಜೆ ಎಲ್ಲ ಇಡ್ಸಾದ್ಮೇಲೆ ನಾವು ಎಲ್ಲ ಒಳಗಡೆ ಬಂದ್ವಿ. ಅಂದರೆ ಆರತಿ ಎಲ್ಲ ಮಾಡಿ ಒಳಗಡೆ ಕರ್ಕೊಂಡಾದ್ಮೇಲೆ ಎಲ್ರಿಗೂ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಅವತ್ತಂತೂ ಏನು ಮಾಡೋಕ್ಕೆ, ಅಂದರೆ ಹಾಸ್ಪಿಟ್ಲಲ್ಲೆಲ್ಲ ನಿದ್ದೆ ಇರಲ್ಲ ಅಲ್ವಾ, ನನ್ನ ಹಸ್ಬೆಂಡ್ಗೆ, ನಮ್ಮ ಅಮ್ಮಂಗೆ ಎಲ್ರಿಗೂ ನಿದ್ದೆ ಕೂಡ ಇರಲ್ಲ, ನನಗೂ ಕೂಡ ಸರಿಯಾಗಿ ನಿದ್ದೆ ಇರಲ್ಲ. ಸೊ ಹಂಗಾಗಿ ಬಂದ ತಕ್ಷಣ ಏನು ವೀಡಿಯೋಸ್ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ. ಅವತ್ತು ಕಂಪ್ಲೀಟಾಗಿ ರೆಸ್ಟ್ ಮಾಡಿಬಿಟ್ವಿ. ಬಂದು ಅಡುಗೆ ಮಾಡ್ಕೊಂಡು ತಿಂದ್ಬಿಟ್ಟು ರೆಸ್ಟ್ ಮಾಡಿದ್ದಷ್ಟೇ ಆಯಿತು. ಅವತ್ತಿನೇನೂ ಮಾಡೋದಕ್ಕೆ ಹೋಗಲಿಲ್ಲ. ನೀವು ಅನ್ಕೋತಾ ಇರ್ಬೋದು, ಇದಕ್ಕಿಂತ ಚೆನ್ನಾಗಿ ಗ್ರ್ಯಾಂಡಾಗಿ ದುಡ್ಡು ಕೊಟ್ಟೆಲ್ಲ ಡೆಕೋರೇಷನ್ ಎಲ್ಲ ಮಾಡಿಸಿರ್ತಾರೆ, ಅದ್ರ ಮುಂದೆ ಇದೆಲ್ಲ ಏನೂ ಅಲ್ಲ ಅಂತ ಕೆಲವೊಬ್ರಿಗೆ ಅನಿಸ್ತಾ ಇರ್ಬೋದು. ಆದರೆ ಇದು ನನಗೆ, ನಮ್ಮ ಮನೆಯವ್ರಿಗೆ ತುಂಬಾ ಸ್ಪೆಷಲ್. ಯಾಕಂದರೆ ಅಷ್ಟು ಪ್ರೀತಿಯಿಂದ ಅವ್ರ ಟೈಮ್ನ ಕೊಟ್ಟು ಪ್ರತಿಯೊಂದೂ ಅವ್ರ ಕೈಯಾರೆ ಮಾಡಿರೋದ್ರಿಂದ ದುಡ್ಡು ಕೊಟ್ಟು ಮಾಡಿಸಿದ್ರು ಕೂಡ ನಮಗೆ ಆ ಪ್ರೀತಿ ಮತ್ತು ಆ ಟೈಮು ನಮಗೆ ಸಿಕ್ಕಿರಲ್ಲ. ಸೊ ಹಾಗಾಗಿ ಅವರಷ್ಟು ಪ್ರೀತಿಯಿಂದ ಟೈಮ್ ಸ್ಪೆಂಡ್ ಮಾಡಿರೋದಕ್ಕೆ ನಾವು ಬೆಲೆ ಕೊಡಲೇಬೇಕಾಗತ್ತಲ್ವ. ಸೊ ಹಾಗಾಗಿ ಇದು ನಮಗೆ ಲೈಫ್ ಟೈಮ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ತುಂಬಾ ಸ್ಪೆಷಲ್ ಇದೆಲ್ಲ. ಇನ್ನು ಅಂದರೆ ಮಗು ಹುಟ್ಟಿದ 5 ದಿನಕ್ಕೇ ನಾವು ಸೂತ್ಕ ತೆಕ್ಕೊಳ್ಳೋ ಅಂಥ ಶಾಸ್ತ್ರನ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಆ ಟೈಮಲ್ಲಿ ಯುಗಾದಿ ಹಬ್ಬ ಕೂಡ ಹತ್ರ ಬಂದುಬಿಟ್ಟಿತ್ತು, ಮತ್ತು ಕೆಲವೊಂದು ಪೂಜೆ ಅದು ಇದು ಎಲ್ಲ ಇತ್ತು ರಿಲೇಟಿವ್ಸ್ಗೆ ಅಂತ ಎಲ್ಲ ಹೇಳಿಬಿಟ್ಟು. ಸೊ 5ನೇ ದಿನಕ್ಕೆ ನಾವು ಸೂತ್ಕ ತೆಕ್ಕೊಳ್ಳೋ ಶಾಸ್ತ್ರನ ಸಿಂಪಲಾಗಿಯೇ ಮನೇಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಅವಾಗಿನ್ನೂ ಊರಿಗೆ ಬಂದಿರಲಿಲ್ಲ, ಬೆಂಗಳೂರಲ್ಲೇ ಸೂತ್ಕ ತೆಕ್ಕೊಳ್ಳೋ ಶಾಸ್ತ್ರನ ಮಾಡೋಣ ಅಂತ ಹೇಳಿ ಮನೆಯನ್ನೆಲ್ಲ ಅಮ್ಮ ಕ್ಲೀನ್ ಮಾಡ್ಕೊತಾ ಇದ್ರು. ನಾನು ನನ್ನ ಹಸ್ಬೆಂಡ್ ಮಗುನ ನೋಡ್ಕೊತಾ ಇದ್ವಿ. ಮಗು ಅಂತೂ ಹುಟ್ಟಿದಾಗ ತುಂಬ ಅಂದರೆ ತುಂಬಾ ಅಳ್ತಾ ಇದ್ರು. ಏನಂತ ಗೊತ್ತಿಲ್ಲ, ಒಂದು 4-5 ಡೇಸು 1 ವೀಕ್ವರೆಗೂ ತುಂಬಾ ಅಳು. ಕೆಳಗಡೆ ಮಲ್ಸಿದ ತಕ್ಷಣ ಅಳೋದು, ಎತ್ಕೊಂಡೇ ಇರಬೇಕು ಅಂತ ಆಟ ಮಾಡೋದು, ಆ ಥರ ತುಂಬ ಒಂಥರ ಅವ್ರಿಗೆ ಹೊರಗಡೆ ಬಂದ ತಕ್ಷಣ ವೆದರ್ಗೆ ಅಡ್ಜಸ್ಟ್ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತಲ್ವ. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಆಟ ಮಾಡ್ತಾಯಿದ್ರು. ಕೆಳಗಡೆ ಎಷ್ಟು ಮಲಗಿಸಿದ್ರು ಮಲ್ಕೊತಾನೆ ಇರಲಿಲ್ಲ, ಎತ್ಕೊಂಡೇ ಇರಬೇಕಾಗಿತ್ತು. ಹಂಗಾಗಿ ನಮ್ಮಮ್ಮ ಕೆಲಸ ಮಾಡ್ಕೊತಾ ಇದ್ರೆ ನಾನು ನನ್ನ ಹಸ್ಬೆಂಡ್ ಮಗುನ ನೋಡ್ಕೊಳ್ಳೋದ್ರಲ್ಲಿನೇ ಟೈಮ್ ಕಳೆದೋಗ್ಬಿಡ್ತಿತ್ತು. ಇನ್ನು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸೂತ್ಕೋ ತೆಕ್ಕೊಳ್ಳೋ ಶಾಸ್ತ್ರಕ್ಕೆ ಏನೇನು ಬೇಕು ಎಲ್ಲದನ್ನು ಮಾಡಿಕೊಂಡು, ಇನ್ನು ಸೂತ್ಕೋ ತೆಕ್ಕೊಳ್ಳೋರ್ಗು ನಾನು ಏನು ಮುಟ್ಟೋ ಹಂಗಿರಲಿಲ್ಲ. ಸೊ ಹಾಗಾಗಿ ನಾನೇನು ಕೆಲಸ ಕೂಡ ಮಾಡೋ ಅಂಥದ್ದು ಏನಿರಲಿಲ್ಲ. ಸೊ ಅವರೊಬ್ಬರೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆಲ್ಲ ರೆಡಿ ಮಾಡ್ಕೊತಾ ಇದ್ರಲ್ವ. ಸೊ ಹಂಗಾಗಿ ನಮ್ಮ ಅಣ್ಣ ಮತ್ತು ಅದಕ್ಕೆ ಕೂಡ ಬಂದರು ಶಾಸ್ತ್ರ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಕಡೆ ಈ ಸೂತ್ಕ ತೆಗೆಯೋ ಶಾಸ್ತ್ರ ಇದನ್ನೆಲ್ಲ ತುಂಬ ಎಲ್ಲ ಗ್ರ್ಯಾಂಡಾಗೆಲ್ಲ ಏನು ಮಾಡೋದಕ್ಕೆ ಹೋಗಲ್ಲ, ತುಂಬ ಸಿಂಪಲ್ಲಾಗೇ ಮಾಡ್ಕೊತಾರೆ. ಎಲ್ಲರೂ ಅಷ್ಟೇ ತುಂಬ ಸಿಂಪಲ್ಲಾಗೇ ಮಾಡ್ತಾರೆ. ಇದಕ್ಕೆ ಅಂತಲೇ ತುಂಬ ಗ್ರ್ಯಾಂಡಾಗೆಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿಸಿ ಪುರೋಹಿತರನ್ನೆಲ್ಲ ಕರೆಸಿ ಮಾಡೋದೆಲ್ಲ ಏನು ಅಭ್ಯಾಸ ಇಲ್ಲ ನಮ್ಮ ಕಡೆ. ಸೊ ಹಾಗಾಗಿ ಸಿಂಪಲಾಗಿ ಈ ಥರ ಮಣ್ಣಿನಲ್ಲೇ ದೇವ್ರುಗಳನ್ನ ಮಾಡಿಬಿಟ್ಟು ಮಾಡ್ತಾರೆ. ಇನ್ನು ಊರಲ್ಲಾದರೆ ಹೊಲದ ಹತ್ರ ಹೋಗ್ಬಿಟ್ಟು ಇದನ್ನೆಲ್ಲ ಮಾಡಿಕೊಂಡು ಚಿಕ್ಕ ಮಕ್ಳ ಹತ್ರ ಈ ಕಳಸಗಳನ್ನ ಒತ್ತಿಸ್ಕೊಂಡು ತೊಗೊಂಬರ್ತಾರೆ. ಇಲ್ಲೆಲ್ಲ ಬೆಂಗಳೂರಲ್ಲಿ ಮಾಡಬೇಕು ಅಂದರೆ ಮಣ್ಣು ಸಿಗೋದೇ ಕಷ್ಟ ಅಲ್ವಾ. ಸೊ ನಾವು ಕೂಡ ಪಾಟಲ್ಲಿರೋ ಮಣ್ಣೇ ಟೆರೆಸ್ ಮೇಲೆ ಈ ರೀತಿ ಆಗಿಬಿಟ್ಟು ದೇವ್ರನ್ನ ಇಟ್ಬಿಟ್ಟು ಅದಕ್ಕೇನೆ ಪೂಜೆ ಮಾಡಿ ಶಾಸ್ತ್ರನೆಲ್ಲ ಮಾಡ್ಕೊಂಡ್ವಿ. ಅಂದರೆ ಗಂಗೆ ಪೂಜೆ ಮಾಡೋದು. ಸೊ ಈ ಥರ ಗಂಗೆ ಪೂಜೆನ ಮಾಡ್ಕೊಂಡ್ವಿ. ಈ ಥರ ಕಳಸಗಳನ್ನ ಇಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಮತ್ತು ವಿಳ್ಯದೆಲೆ, ಅದರೊಳಗಡೆಗೆ ಅಡಿಕೆ ಮತ್ತು ಸ್ವಲ್ಪ ಕಾಯಿನ್ಗಳು, ಅಂದರೆ 1 ರೂಪಾಯಿ ಆ ಥರ ಕಾಯಿನ್ಗಳು, ಅದನ್ನೆಲ್ಲ ಹಾಕಿ ಈ ರೀತಿ ದಾರನೆಲ್ಲ ಕಟ್ತಾರೆ. ಅದಾದಮೇಲೆ ಎಲೆ ಬಿಡಿಸೋ ಶಾಸ್ತ್ರ ಅಂದ್ಬಿಟ್ಟು ವಿಳ್ಯದೆಲೆಯಲ್ಲಿ ಸ್ವಲ್ಪ ಎಲ್ಲ ಕಳಸಕ್ಕೂ ನೀರು ಬಿಡಿಸ್ಬಿಟ್ಟು ಮಾಡ್ತಾರೆ. ಅದನ್ನೇ ಎಲೆ ಬಿಡಿಸೋ ಶಾಸ್ತ್ರ, ಅಂದರೆ ಸೂತ್ಕ ತೆಗೆಯೋ ಶಾಸ್ತ್ರ ಅಂತ ಮಾಡ್ತಾರೆ.
ಇದಕ್ಕೆ ಇನ್ನು ಚಿಗ್ನಿ ತಂಬಿಟ್ಟು ಎರಡೂ ಮಾಡ್ಕೊತಾರೆ. ಚಿಕ್ಕ ಚಿಕ್ಕದು ಉಂಡೆಗಳಾಗಿ ಮಾಡಿಕೊಂಡು ಈ ರೀತಿ ಎಲೆ ಮೇಲೆ ಇಟ್ಬಿಟ್ಟು ಬಾಳೆಹಣ್ಣು, ವಿಳ್ಯದೆಲೆ, ಅಡಿಕೆ ಮತ್ತು ಎಳ್ಳು, ಅಕ್ಕಿ ಇದನ್ನೆಲ್ಲ ಇಟ್ಬಿಟ್ಟು ಕೊನೆಯಲ್ಲಿ ಪೂಜೆನ ಮಾಡ್ಕೊಳ್ಳೋದು. ಊರಲ್ಲೆಲ್ಲ ಇದನ್ನೆಲ್ಲ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬೋರ್ವೆಲ್ ಎಲ್ಲಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಈ ರೀತಿ ದೇವ್ರನ್ನ ಮಾಡಿಕೊಂಡು ಪೂಜೆನ ಮಾಡಿಕೊಂಡು ಅಲ್ಲಿಂದ ನೀರನ್ನ ತೊಗೊಂಡು ಬಂದು ಎಲೆ ಬಿಡಿಸೋ ಶಾಸ್ತ್ರನ ಬಾಗ್ಲ ಹತ್ರ ಮಾಡಿಸ್ತಾರೆ. ಅಂದರೆ ಮನೆ ಮೇಯ್ನ್ ಡೋರ್ ಇರುತ್ತಲ್ವ ಅಲ್ಲಿ ಮಾಡಿಸ್ತಾರೆ. ಇಲ್ಲಿ ಟೆರೆಸ್ ಮೇಲೆ ಇದನ್ನೆಲ್ಲ ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಆದಮೇಲೆ ಇನ್ನು ಕಳ್ಸಿದ ನೀರನ್ನ ತೆಂಗಿನ ಮರಕ್ಕೆ ಇಲ್ಲಾಂದರೆ ಅರಳಿ ಮರಕ್ಕೆ ಬಿಡ್ತಾರೆ. ಸೊ ನಮ್ಮ ಮನೆ ಪಕ್ಕದಲ್ಲೇ ತೆಂಗಿನ ಗಿಡಗಳಿತ್ತು. ಅಂದರೆ ನಮ್ಮ ಮನೆ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ, ಅಲ್ಲಿ ತೆಂಗಿನ ಗಿಡಗಳಿತ್ತು. ಸೊ ಅಲ್ಲಿಗೇನೆ ಬಿಟ್ಬಿಟ್ಟು ಬಂದು ಮಧ್ಯಾಹ್ನ ಈ ಶಾಸ್ತ್ರನೆಲ್ಲ ಮುಗಿಸ್ಕೊಂಡು ಇನ್ನು ತೊಟ್ಲು ಶಾಸ್ತ್ರ ಇರುತ್ತಲ್ವ ಅದನ್ನು ಕೂಡ ಸಂಜೆನೆ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ. ಸಡನ್ನಾಗಿ ಎಲ್ಲ ಫಿಕ್ಸ್ ಆಗಿದ್ದೀನಿ. ಇನ್ನೂ ತೊಟ್ಲೇ ತಂದಿರಲಿಲ್ಲ. ಆವಾಗ ಹೋಗಿ ರಾತ್ರಿ 8 ಗಂಟೆಲಿ ಹೋಗಿ ತೊಟ್ಲು ಹುಡುಕೊಂಡು ಯಾವುದೋ ಒಂದು ತೊಟ್ಲನ್ನ ತೊಗೊಂಡು ಬಂದರು. ಅಂದರೆ ತೊಟ್ಲು ಎಲ್ಲ ಸೋದ್ರ ಮಾವನೇ ಕೊಡಿಸ್ಬೇಕಲ್ವ. ಸೊ ನನ್ನ ತಮ್ಮ ಹೋಗಿ ತೊಟ್ಲನ್ನೆಲ್ಲ ತೊಗೊಂಡು ಬಂದರು. ಎಲ್ಲ ಒಂಥರ ಸಡನ್ ಆಗಿ ಫಿಕ್ಸ್ ಆಗಿ ಆಗೋಯ್ತು. ಏನು ಪ್ಲ್ಯಾನ್ ಇರಲಿಲ್ಲ. ಸರಿ ಇವತ್ತೇ ಮಾಡಿಬಿಡೋಣ, ಅದನ್ನು ಮಾಡಿದ್ದೀವಲ್ವ ತೊಟ್ಲು ಶಾಸ್ತ್ರನೂ ಇವತ್ತೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅವತ್ತು ನೈಟೇ ಮಾಡ್ಕೊಂಡ್ವಿ. ಆವಾಗ ಹೋಗಿ ತೊಟ್ಲು ತೊಗೊಂಡು ಬಂದು ಈ ರೀತಿ ಫಸ್ಟ್ ಪೂಜೆನೆಲ್ಲ ಮಾಡಿಕೊಂಡು ಅದಾದಮೇಲೆ ಮಗುನ ತೊಟ್ಲಿಗೆ ಹಾಕ್ತಾರೆ. ತೊಟ್ಲಿಗೂ ಅಷ್ಟೇ ನಾವು ಏನು ಡೆಕೋರೇಷನ್ಸ್ ಎಲ್ಲ ಏನೂ ಮಾಡಿಲ್ಲ. ಸಿಂಪಲ್ಲಾಗಿ ಜಸ್ಟ್ ಶಾಸ್ತ್ರ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಬೇಕೋ ಅದಷ್ಟೇ ಮಾಡ್ಕೊಂಡ್ವಿ. ಇನ್ನು ಮಗುನ ತೊಟ್ಲಿಗೆ ಹಾಕೋಕ್ಕೆ ಮುಂಚೆ ಮಗುಗೇನಾದರೂ ಸಿಂಪಲಾಗಿ ಹೆಸರಿಡಬೇಕು ಅಂತ ಹೇಳ್ತಾರೆ. ಅಂದರೆ ನಾವೇನು ಹೆಸರು ಫಿಕ್ಸ್ ಮಾಡಿರ್ತೀವಿ ಅದನ್ನೇ ಇಡ್ಬೋದು. ನಾವೇನು ಹೆಸರು ಫಿಕ್ಸ್ ಮಾಡಿಲ್ಲ ಅಂದರೆ ದೇವರ ಹೆಸರು ಹೇಳ್ಬಿಟ್ಟು ಬಿಡೋದು. ಆ ಥರ ಸೋದ್ರ ಮಾವ ಮಗು ಕಿವಿಯಲ್ಲಿ ಈ ಥರ ಹೆಸರು ಹೇಳಬೇಕು 3 ಸಲ. ಅದಕ್ಕೆ ಮೊದಲೇ ಹೆಸರು ಎಷ್ಟೊಂದು ಜನ ಫಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ. ನಾನು ಏನು ಹೆಸರೇ ಫಿಕ್ಸ್ ಮಾಡಿಲ್ಲದೆ ಇರೋದ್ರಿಂದ ದೇವರ ಹೆಸರು ಹೇಳ್ಬಿಟ್ಟು ಸುಮ್ಮನಾದ್ವಿ. ಅಂದರೆ ನಾವಂದರೆ ಮಗು ಹುಟ್ಟಿದ್ದು ಟೈಮಿಂಗ್ ಅದೆಲ್ಲ ನೋಡಿಕೊಂಡು ಯಾವ ಅಕ್ಷರದಿಂದ ಬರುತ್ತೆ ಆ ಅಕ್ಷರದಲ್ಲಿ ಹೆಸರಿಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಏನು ಹೆಸರು ಫಿಕ್ಸ್ ಮಾಡಿರಲಿಲ್ಲ ಮುಂಚೆನೇ. ಇನ್ನು ತೊಟ್ಲು ಶಾಸ್ತ್ರಕ್ಕೆ ಅಂತ ಮಾಮೂಲಿ ಅವಾಗಷ್ಟೇ ತೊಟ್ಲು ತೊಗೊಂಬಂದಿದ್ದೀವಿ ಅಲ್ವಾ, ಅದಕ್ಕೆಲ್ಲ ಏನೂ ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಸಿಂಪಲಾಗಿ ಈ ಥರ ಪೂಜೆನ ಮಾಡ್ಕೊಂಡ್ವಿ. ಮಾಮೂಲಿ ತೊಟ್ಲಿಗೆಲ್ಲ ಸ್ವಲ್ಪ ನೀರನ್ನ ಮಾಡಿಬಿಟ್ಟು ಚಿಮ್ಕಿಸ್ಬಿಟ್ಟು ಅದಕ್ಕೆ ಮಾಮೂಲಿ ಅರಿಶಿನ ಕುಂಕುಮ ಅದೆಲ್ಲ ಇಟ್ಬಿಟ್ಟು ಮೊದಲು ಮಗುನ ಮಲಗಿಸೋಕ್ಕಿಂತ ಮುಂಚೆ ಒಂದು ಕಲ್ಲನ್ನ ಮಲಗಿಸ್ತಾರೆ. ಅಂದರೆ ಗುಂಡ್ಕಲ್ಲು ಇರುತ್ತಲ್ವ ಅದಕ್ಕೆ ಫಸ್ಟು ಮಗು ಥರ ಟ್ರೀಟ್ ಮಾಡಿ ಅದನ್ನು ಪೂಜೆ ಮಾಡಿ ಅದನ್ನು ಫಸ್ಟು ತೊಟ್ಲಿಗೆ ಹಾಕಿ ಅದಾದಮೇಲೆ ಮಗುನ ತೊಟ್ಲಿಗೆ ಹಾಕ್ತಾರೆ. ಡೈರೆಕ್ಟಾಗಿ ಪೂಜೆ ಮಾಡಿದ ತಕ್ಷಣ ತೊಟ್ಲಿಗೆ ಹಾಕೋದಿಲ್ಲ. ಇನ್ನು ಮಗು ಅಂತೂ ಅವತ್ತು ತುಂಬ ಅಂದರೆ ತುಂಬಾ ಅಳ್ತಾ ಇದ್ರು. ಹೆಂಗೆ ಸಮಾಧಾನ ಮಾಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಮೋಸ್ಟ್ಲಿ ಅವ್ರಿಗೆ ಜನ ಜಾಸ್ತಿ ಆಗಿದ್ದಕ್ಕೋ ಏನೋ ಗೊತ್ತಿಲ್ಲ, ತುಂಬ ಅಳ್ತಾನೆ ಇದ್ದರು. ಹೆಂಗೋ ಇದೆಲ್ಲ ಮುಗಿಸ್ಕೊಂಡ್ವಿ. ಹಬ್ಬ ಎಲ್ಲ ಹತ್ರ ಇದ್ದಿದ್ದರಿಂದ ಇದನ್ನೆಲ್ಲ ನಮಗೆ ತುಂಬ ಸ್ವಲ್ಪ ಅರ್ಜೆಂಟಲ್ಲಿನೇ ಮಾಡ್ಕೊಳ್ಬೇಕಾಯ್ತು. ಇನ್ನು ಯಾವ ಮಗು ಆಯಿತು ಹೇಳಿ ಅಂತ ಕೂಡ ಕೇಳ್ತಾ ಇದ್ರಿ. ಡೆಲಿವರಿ ವ್ಲಾಗಲ್ಲಿ ನನಗೆ ಹೆಂಗೆ ಲಾಸ್ಟಲ್ಲಿ ಟ್ವಿಸ್ಟ್ ಸಿಕ್ತು, ಇದರಲ್ಲೂ ಕೂಡ ನನಗೆ ಹಂಗೆ ಟ್ವಿಸ್ಟ್ ಸಿಕ್ತು ಅಂತ ಅನಿಸ್ಬಿಡ್ತು. ಅಂದರೆ ಎಸ್ಪೆಷಲಿ ನನಗೆ ತುಂಬ ಆಸೆ ಇತ್ತು ನನಗೆ ಹೆಣ್ಮಗು ಆಗಬೇಕು ಅಂತ. ಬಟ್ ನಮಗೆ ಗಂಡು ಮಗು ಆಗಿದ್ದು. ಇನ್ನು ಈ ವ್ಲಾಗ್ ಕೂಡ ಇಷ್ಟೇನೆ. ಇನ್ನು ನೀವು ಏನೇನು ಕ್ವಶನ್ಸ್ ಎಲ್ಲ ಕೇಳಿದಿರ ಕಾಮೆಂಟ್ಸಲ್ಲಿ ಅದಕ್ಕೆಲ್ಲ ನಾನು ಫ್ಯೂಚರ್ ವ್ಲಾಗ್ಸ್ಗಳಲ್ಲಿ ಅಪ್ಡೇಟ್ ಮಾಡ್ತಾ ಬರ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು.